ಬ್ಯಾಕ್ ಟು ಮೈ ಚಾನೆಲ್ ಶ್ರೀ ವ್ಲಾಗ್ಸ್. ಸೊ ಇವತ್ತಿನ ವ್ಲಾಗ್ ಏನು ಅಂತಂದರೆ ನಾನು ನಮ್ಮಮ್ಮ ನನಗೆ ಬಸ್ಸಾರು ಮಾಡೋದು ಹೇಳ್ಕೊಡ್ತಾರೆ. ಸೊ ಬಸ್ಸಾರು ಮತ್ತು ರಾಗಿ ಮುದ್ದೆ, ಸೊ ಇದನ್ನು ನಾನು ಮಾಡಿ ನಮ್ಮಪ್ಪ ಕೊಡ್ತೀನಿ. ಮುದ್ದೆ ಮಾಡೋಕ್ಕೆ ಗೊತ್ತು, ಬಟ್ ಬಸ್ಸಾರು ಮಾಡೋಕ್ಕೆ ಗೊತ್ತಿಲ್ಲ ನನಗೆ. ಸೊ ಅದಕ್ಕೆ ಆಲ್ರೆಡಿ ನಮ್ಮ ನನಗೆ ಏನೋ ಇನ್ಸ್ಟ್ರಕ್ಟ್ ಮಾಡಿದ್ದಾರೆ, ಇದೇನೋ ಬೇಳೆ ಬೇಯಿಸಿದ್ದಾರೆ. ಸೊ ಬೇಳೆ ನೆನೆಸಿದಾರಂತೆ. ಸೊ ಈ ನೆನೆಸಿರೋ ಬೇಳೆನ ನಾವು ಬೇಯಿಸ್ಕೋಬೇಕು. ಓಕೆ, ಆ್ಯಂಡ್ ನೋಡುವ ಇವತ್ತು ಬಸ್ಸಾರು ವ್ಲಾಗ್ ಹೆಂಗೋಗುತ್ತೆ, ಬಸ್ಸಾರು ಹೆಂಗೆ ಬರುತ್ತೆ ಅಂತ. ಬಿಕಾಸ್ ನಮ್ಮಮ್ಮ ನುಗ್ಗೆಕಾಯಿ ಮಾಡೋ ಬಸ್ಸಾರು ನಿಮ್ಗೆ ಗೊತ್ತಾಗಲ್ಲ ಬೇಡ ಅಂತ ಅಂದರು. ಬಟ್ ಸ್ಟಿಲ್ ನಾನು ಟ್ರೈ ಮಾಡ್ತಾಯಿದ್ದೀನಿ, ಬಿಕಾಸ್ ನಂಗೆ ಬಸ್ಸಾರು ಮಾಡೋಕ್ಕೆ ಬರೋದಿಲ್ಲ. ನೋಡೋಣ. ಆ್ಯಂಡ್ ನೀನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಈಗ ನಾನು ಬೇಯಿಸೋಕ್ಕಿಟ್ಟಾಯಿತು ಬೇಳೆನ. ಇವಾಗ ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ಕಟ್ ಮಾಡ್ಕೊಬೇಕಂತ. ಬೆಳ್ಳುಳ್ಳಿ ಬಿಡಿಸ್ಬೇಕು, ಈರುಳ್ಳಿ ಕೂಬೇಕು ತಾನೆ. ಸೊ ನಮ್ಮಮ್ಮ ನನಗೆ ಸೊಪ್ಪು ತೊಳ್ಕೊಡ್ತಾ ಇದ್ದಾರೆ ಇಲ್ಲಿ. ಆ್ಯಂಡ್ ನಾನು ಇಲ್ಲಿ ಆನಿಯನ್ಸ್ ಮತ್ತು ಬೆಳ್ಳುಳ್ಳಿನ ಕಟ್ ಮಾಡಿಕೊಂಡೆ. ಆ್ಯಂಡ್ ಇಲ್ಲಿ ಬೇಳೆ ಬೇಯ್ತಾಯಿತ್ತು. ಸೊ ಯಾವ ಫೈನಲಿ ನಾನೆಲ್ಲ ರೆಡಿ ಮಾಡಿಕೊಂಡು ಅನ್ನಕ್ಕೆ ಇಟ್ಟಿದ್ದೀನಿ. ಆ್ಯಂಡ್ ಇವಾಗ ಸೊಪ್ಪು ಕೂಡ ಕ್ಲೀನ್ ಆಯಿತು, ತೊಳೆದಾಯಿತು. ಅದನ್ನು ಉಪ್ಪು ಹಾಕಿ ಬೇಯಿಸ್ಬೇಕು. ಎಷ್ಟೊತ್ತು ಬೇಯಿಸ್ಬೇಕು? ಅಷ್ಟು ತುಂಬ ಸೊಪ್ಪು ಅದು ಬೆಂದರೆ ಅರ್ಧ ಅಲ್ಲಿ ಕಲ್ಲಿ ನೀರು ನೀರು ಹಾಕ್ಬೇಕು. ಸೊ ಗೈಸ್, ಇದು ರೆಸಿಪಿ ವ್ಲಾಗ್ ಅಂತೂ ಖಂಡಿತವಾಗ್ಲೂ ಅಲ್ಲ. ನಾನು ಫಸ್ಟ್ ಟೈಮ್ ಬಸ್ಸಾರನ್ನ ಕಲ್ತ್ಕೋತಾ ಇದ್ದೆ. ಸೊ ಅದಕ್ಕೆ ಹಾಗೆ ಒಂದು ವ್ಲಾಗ್ ಮಾಡಿ ಹಾಕೋಣ ಅಂತ ಹಾಕಿದ್ದಷ್ಟೇ. ಆ್ಯಂಡ್ ಇದು ತುಂಬ ಹಳೆಯ ವ್ಲಾಗ್ ಆಗಿತ್ತು, ಬಟ್ ಎಡಿಟ್ ಮಾಡಿರಲಿಲ್ಲ. ಸೊ ಹೋಪ್ ನಿಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಸೊ ನೋಡಿ ನಾನು ಹೇಗೆ ಕಲ್ತ್ಕೊಂಡೆ ಆ್ಯಂಡ್ ಬಸ್ಸಾರು ಹೇಗೆ ಬಂತು ಅಂತ. ಆಗಲೇ ಫುಲ್ ಇಲ್ಲಿ ತನಕ ಇತ್ತು. ಸೊ ಇವಾಗ ಅದು ಕಮ್ಮಿ ಆಗಿಬಿಟ್ಟಿದೆ ಸೊಪ್ಪು ಬಿಟ್ಕೊಂಡು. ಇದು ಇನ್ನೂ ಬೇಯ್ತಾನೆ ಇದೆ. ಅನ್ನನೂ ಹಾಕ್ತಾಯಿದೆ ಒಗ್ಗರಣೆಗೆ. ಆ್ಯಂಡ್ ಇದನ್ನು ಇದಕ್ಕೆ ಹಾಕ್ಬೇಕಲ್ವಾ, ಇದನ್ನು ಇದಕ್ಕೆ ಹಾಕಬೇಕು. ಆ್ಯಂಡ್ ಕೊತ್ತಂಬರಿ ಒಂದು ಆ್ಯಡ್ ಮಾಡಿದೆ. ಸೊ ನೆಕ್ಸ್ಟ್ ಇದಕ್ಕೆ ಸೊಪ್ಪು ಮತ್ತು ಬೇಳೆ ಹಾಕ್ಬಿಟ್ಟು ರುಬ್ಬೋದು. ಪಟ್ಲೆ ಹಿಡಿ ಫಸ್ಟ್ ಕೈ ಮಿಕ್ಸ್ ಮಾಡಬೇಕಾ? ಮಿಕ್ಸ್ ಮಾಡಿ ಇದಕ್ಕೆ ನೀರು ಹಾಕಿ ಈ ಕಲರ್ ಬಂದು ಸಾರು. ನನಗಂತೂ ಸಾರು ತಲೆಗೆ ಹೋಗಿಲ್ಲ ಹಿಂಗೆ ಮಾಡೋದು ಅಂತ. ಇದು ನೋಡ್ಕೊಬೇಕು ಅಷ್ಟೇ. ಕೈಯಲ್ಲಿ ಮಾಡಬೇಕು. ಕಡೆ ಹಾಕೊಡ್ತೀನಿ. ಬೇಡ ಬೇಡ, ಯಾವಾಗ ನೀನು ನಾನು ಸಾರು ಕಲಿಬೇಕಿದ್ದೀವಿ, ನೀನು ನೋಡೋದಲ್ಲ ಸುಮ್ಮನೆ. ಇದಕ್ಕೆ ಫಸ್ಟ್ ಈರುಳ್ಳಿ, ಇದು ಸಾಸಿವೆ ಪಟ್ಟನ್ ಬೇಕು, ಆಮೇಲೆ ಹಾಕೋದು. ಫಸ್ಟ್ ಈರುಳ್ಳಿ ಹಾಕು ಅಂತ ಇತ್ತು ಅಷ್ಟೇ. ನಾನು ಒಬ್ಬರು ನೋಡಿ ಗೈಸ್ ಎಷ್ಟೊಂದು ದಿವಸ ಆದ್ಮೇಲೆ ಬೆಳೆದಿದೆ. ಇದೊಂದು ಹೋಗ್ಬಿಟ್ಟೈತೆ, ಯಾವಾಗ ಕಟ್ಟಾಗುತ್ತೋ ಗೊತ್ತಿಲ್ಲ. ಇಷ್ಟೊಂದು ಇರೋದೇ ದೊಡ್ಡ ವಿಷಯ ನನಗೆ. ನಮ್ಮ ನೆಲ್ಸ್ ತೋರಿಸ್ತೀನಿ ರೀ ನಿಮಗೆ. ನೋಡಿದ್ರಾ ಇಷ್ಟು ಬೆಳೆದಿದೆ. ಇದು ಎಷ್ಟಾಯ್ತು? ಒಂದು ತಿಂಗಳಾಗೋಯ್ತಾ ಮಾಡಿಸಿ? ಇಲ್ಲ, ಬರಬಾರ ಚೆನ್ನಾಗಿದೆಲ್ಲ ಮಿಸ್. ತುಂಬ ಜಾಸ್ತಿ ರಿಫ್ಲೆಕ್ಟ್ ಆಗ್ತೈತಮ್ಮ ಟಾರ್ಚ್. ಹಾಂ ನೋಡಿ, ಇದು ಕಾಣಿಸ್ತಾ ಇದೆಯಾ? ರಿಯಲ್ ಉಗ್ರೆ, ಬಟ್ ಇದು ಆಟೋಟೈಲ್ ನೇಲ್ ಆರ್ಟ್ ಮಾಡ್ಸಿದ್ದಾರೆ ಅಷ್ಟೇ.
ಸಿಂಪಲ್ ನಮ್ಮ ಅಮ್ಮಂಗೆ ಯಾಕೆ ನನಗೆ ಮಾಡಿಸ್ಕೊಂಡು ನಾನು ಮಾಡಿಸ್ಕೊಳಲ್ಲ ಅದಕ್ಕೆ ಮೊಟ್ಟೆ ತರಬೇಕು. ಇದನ್ನೆಲ್ಲ ಹಾಕ್ಬೇಕಾ ಕರ್ಮ ಗೈಸ್. ನಾನು ಸಾಂಬಾರು ಇಟ್ಬಿಟ್ಟು ಹೋಗಿದ್ದೆ ಆ್ಯಂಡ್ ಈ ಥರ ಇಟ್ಟರೆ ಉಕ್ಕಲ್ಲ ಅಂತ ಯಾರು ಏನ ಉಕ್ತು ಸೊ ಯಾವುದೋ ಒಂದು ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡ್ಬೇಕಾದ್ರೆ ಲೈಕ್ ಈ ಥರ ಹಿಂಗಿಟ್ರೆ ಉಕ್ಕಲ್ಲ ಅಂತ ನೋಡಿದ್ದೆ. ಸೊ ಹಂಗಿಟ್ಬಿಟ್ಟು ಲೈಕ್ ಮೀಡಿಯಮ್ ಉರಿ ಇಟ್ಬಿಟ್ಟು ಹೋದರೆ ಅದು ಫುಲ್ಲು ಉಕ್ಬಿಟ್ಟಿದೆ. ಇದ್ರ ಮೇಲಾಸೆನೇ ಉಕ್ಕಿದೆ. ಅಷ್ಟು ಚೆನ್ನಾಗಿ ಮಾಡ್ತಾಯಿದ್ದೆ. ಬಟ್ ಇಟ್ಸ್ ಓಕೆ, ಸ್ಮೆಲ್ ಸಕ್ಕತ್ತಾಗಿ ಬರ್ತಾಯಿದೆ. ಸೊ ಇವಾಗ ಮೊಟ್ಟೆ ಬಂತು. ಇವಾಗ ಮೊಟ್ಟೆ ಪಲ್ಯ ಮಾಡಿದ್ರೆ ಎವ್ರಿಥಿಂಗ್ ಇಸ್ ಡನ್. ಸೊ ಇದು ಪಲ್ಯ ರೆಡಿ ಆಯಿತು. ಸೊ ಸಾಕಾಗೋಯ್ತು ನನಗೆ. ಸಾರೆಲ್ಲ ಮಾಡಿನೂ ಅಷ್ಟು ಇಷ್ಟ ಆಗಿಲ್ಲ, ಇದನ್ನೊಂದು ಮಾಡಿ ಇಷ್ಟ ಆಗುತ್ತೆ. ಆಯಿತಾ? ಡಿಫ್ರೆನ್ಸ್ ಆಯಿತಾ ನಾನು ಮಾಡಿರೋದು ಇಲ್ಲ ಅಮ್ಮ ಮಾಡಿರೋದಂತ? ಏನು ಡಿಫ್ರೆಂಟ್ ಆಗೈತೆ? ಅವಳು ಮಾಡೋ ಸರ್ ಹೆಂಗಿರುತ್ತೆ, ನಾನು ಮಾಡೋ ಸರ್ ಹೆಂಗಿರುತ್ತೆ? ಅವಳು ಮಾಡೋದು ಚೆನ್ನಾಗಿಲ್ವ? ಹಾಂ ಇನ್ನೂ ಸೂಪರ್. ಚೆನ್ನಾಯ್ತಾ? 10ಗೆ ಎಷ್ಟು ಕೊಡ್ತೀಯಾ ಹೇಳಪ್ಪ ಕರೆಕ್ಟಾಗಿ. ಚೆನ್ನಾಯ್ತಾ? ಔಟ್ ಆಫ್ 10 9. ನೀ ಕಸರೆ ಬಂದ್ಬಿಟ್ಟೈತಿ ಅದಕ್ಕೆ. ಆಗ ನೀನು ಸಾರು ಕಸರೆ, ಪಲ್ಯನೂ ಕಸರೆ, ಮತ್ತು ಮೊಟ್ಟೆ ಕಮ್ಮಿ. ಓಕೆ ಓಕೆ. ಇದು ನೀನು ಮಾಡಿರೋದಕ್ಕೂ ನಾನು ಮಾಡಿರೋದಕ್ಕೂ ಡಿಫ್ರೆನ್ಸ್ ಏನು? ಹೇಳಿದ್ದು ನಾನು ಇದು ಮೊಟ್ಟೆ ಸೊಪ್ಪು ನೋಡಿ ಇನ್ನೂ ಎಷ್ಟು ಹಾಕ್ಬೇಕು ಏನು ಅಂತ ನೋಡ್ತಿದ್ದೆ. ನೀನು ಇರೋಷ್ಟಲ್ಲಿ ಮಾಡಿ ಇದೆ ಅಷ್ಟೇ. ಟೇಸ್ಟ್ ಎಲ್ಲ ಸೇಮ್ ಆಯಿತಾ? ಓಕೆ. Nice. Oh my God! Wow! Guys, that's it for today's vlog. ಹೋಪ್ ನಿಮ್ಮೆಲ್ಲರಿಗೂ ತುಂಬ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಆ್ಯಂಡ್ ಅಡುಗೆ ಮಾಡೋ ಅಷ್ಟರಲ್ಲಿ ನನ್ನ ತಲೆನೇ ಒಣಗಿಬಿಟ್ಟಿದೆ ನೋಡಿ. ಸೊ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಫಾರ್ ವಾಚಿಂಗ್. ಮಚ್ ಲವ್.